ಯಾಕೋ ನಿಮ್ಮ ಮಾತು ನಿಮ್ಮ ಎಕ್ಸ್ಪ್ರೆಷನ್ ಒಂದಕ್ಕೊಂದು ಹೊಂದಾಣಿಕೆ ಆಗೋಲ್ತಲ್ರಿ ಮೇಡಮ್ ಅವ್ರೆ? ಹೌದು ಮ್ಯಾಚ್ ಆಗ್ತಿಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನ್ ನಿಮ್ ಹತ್ರ ಸಾಲ ತಗೊಂಡಿದ್ದೆ, ಅದನ್ನ ಇವಾಗ ನಾನ್ ತೀರಿಸ್ಬೇಕು. ಸಾಲ? ನಾನು ಯಾವಾಗ ನಿಮಗೆ ಸಾಲ ಕೊಟ್ಟಿದ್ದೆ? ಸಾಲ ತಗೊಂಡವಳು ನಾನು, ಅದನ್ನ ನಾನೇ ತೀರಿಸ್ತೀನಿ. ನೀವು ಯಾವ ಸಾಲ ತಗೊಂಡ್ರಿ? ನನಗೇನು ಅರ್ಥನ ಆಗೋಲ್ತಲ್ಲ. ನಾನೇನು ಕೊಟ್ಟಿ? ಅಪ್ಪ ಅಮ್ಮ, ತುಂಬಾ ಸುಸ್ತಾಗ್ತಿದ್ಯಮ್ಮ. ನೀನ್ ಒಬ್ಳೆ ಬಂದಿದ್ರೆ ಆಗ್ತಿರ್ಲಿಲ್ವಾ? ನೋಡೆ, ಗರ್ಭಿಣಿ ಹೆಂಗ್ಸು ಈ ಟೈಮಲ್ಲಿ ನಡೆದಾಡ್ಬೇಕು. ಆವಾಗ ಹೆರಿಗೆ ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ಆಯ್ತದೆ. ಸುಸ್ತಾದ್ರೆ ಒಸಿ ಕುಂತ್ಕ. ಆ ಮರದ ಕೆಳಗಡೆ ಕುಂತ್ಕಂತ್ಯಾ? ಬೇಡ ಬಿಡಮ್ಮ, ಬಾ ಹೋಗೋಣ. ಜ್ಯೋತಿ, ಸಂದಕ್ಕಿದ್ಯಾ? ಅಜ್ಜಿ ಬಾ ಅಜ್ಜಿ. ಏ ಜ್ಯೋತಿ, ಜ್ಯೋತಿ ನಿಂತ್ಕೋ ಬಸಿ. ಅಮ್ಮ, ನಿನ್ಗಳ ಬುದ್ಧಿ ಗೊತ್ತಿಲ್ವಾ? ಆದ್ರೂ ಹೋಗಿ ಮಾತಾಡ್ಸ್ತೀಯಲ್ಲ, ಬೇಕಿತ್ತ ನಿಂಗಿದೆಲ್ಲ? ಏ, ಇವಳು ಒಂಥರ ನಮ್ ಪಾರ್ಟಿನೇ ಅಲ್ವೇನೆ, ಅದಕ್ಕೆ ಮಾತಾಡಿಸ್ದೆ. ಇವಳು ಕೋಪ ಮಾಡ್ಕೊಂಡು ಹೋದ್ರೆ ನಾನೇನ್ ಮಾಡಕ್ಕಾಯ್ತದೆ? ಬಾ ಹೋಗು ಬಾ. ಹಾ ಅಲ್ವೇ ಜ್ಯೋತಿ, ಅವ್ರಿಬ್ಬರನ್ನು ನೋಡಿದ ಕೂಡ್ಲೆ ಕೋಪ ಮಾಡ್ಕೊಂಡು ಒಂಟು ಬಂದ್ಬಿಟ್ಟೆ. ಅಜ್ಜಿ, ಅವರು ಮತ್ತೆ ಆ ತುಳಸಿ ಎಲ್ಲರೂ ಒಂದೇನೆ ಅಜ್ಜಿ. ಅಷ್ಟು ಸುಲಭವಾಗಿ ಇವ್ರುಗಳನ್ನ ನಾವು ನಂಬಕ್ಕಾಗಲ್ಲ. ಅದಕ್ಕೆ ಅವರಿಂದ ದೂರ ಇದ್ರೇನೆ ಒಳ್ಳೇದು. ಹಾ ಅಯ್ಯಯ್ಯೋ, ತೆಂಗಿನಕಾಯಿ ತರದನ್ನ ಮರ್ತು ಬಂದ್ಬಿಟ್ಟೆ.